ಹೊಸ ಆರ್ಥಿಕ ವರ್ಷ. ಈ ದಿನದಿಂದ ಹಲವು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗ್ತಾ ಇದೆ. ಹಾಗಾಗಿ ಬೆಲೆ ಏರಿಕೆಯ ಮಧ್ಯದಲ್ಲೂ ಕೂಡ ನಮಗೇನಾದರೂ ಲಾಭ ಇದೆಯಾ, ನಮಗೇನಾದರೂ ಸಿಹಿ ಸುದ್ದಿ ಇದೆಯಾ ಅಂತ ಈ ಸಂಬಳದಾರರ ನೌಕರರು ಎದುರು ನೋಡ್ತಾ ಇದ್ರು. ಅವ್ರಿಗೂ ಕೂಡ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹಾಗಾದ್ರೆ ನೌಕರರಿಗೆ ಸಿಗ್ತಾ ಇರುವಂತಹ ಗುಡ್ ನ್ಯೂಸ್ ಏನು ಕೇಂದ್ರ ಸರ್ಕಾರದಿಂದ, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಹುತೇಕರ ಮನದಾಳದ ಆಸೆ ಆಗಿತ್ತು, ಹೆಂಗಂದ್ರೆ ಬೆಲೆ ಏರಿಕೆ ಇದ್ರ ಮಧ್ಯದಲ್ಲಿ ನಮಗೇನಾದ್ರೂ ಒಂದು ಗುಡ್ ನ್ಯೂಸ್ ಸಿಗ್ಬೇಕಲ್ಲ ಅಂತ ಕೇಂದ್ರ ಸರ್ಕಾರ ಸಂಬಳದಾರರಿಗೂ ಕೂಡ ಹಲವು ರಿಲೀಫ್ ಜೊತೆಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ. ನೌಕರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಸಂಬಳದಾರರಿಗೆ ಏಪ್ರಿಲ್ 1ರಿಂದ ಹಲವು ಹೊಸ ರಿಲೀಫ್ಗಳು ಸಿಗ್ತಾ ಇದೆ. ಖಾಸಗಿ ವಲಯದ ನೌಕರರಿಗೆ ಹಲವು ರಿಲೀಫ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಹೊಸ ಆರ್ಥಿಕ ವರ್ಷದಲ್ಲಿ ಮೂಲ ವೇತನ, ಬೇಸಿಕ್ ಸ್ಯಾಲರಿ ಅಂತ ಹೇಳ್ತೀವಲ್ಲ, ಅದನ್ನ ಕೂಡ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಒಟ್ಟು ಸಿಟಿಸಿಯಲ್ಲಿ ಮೊದಲಿದ್ದ 30% ಬದಲು 50% ಅನ್ನುವಂತಹ ವಿಚಾರವನ್ನ ಕೇಂದ್ರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ. ಅಂದ್ರೆ ಮೂಲ ವೇತನ ನಿಮ್ಗೆ 30% ಇತ್ತಲ್ಲ, ಅದು 50% ಹೆಚ್ಚಳ ಆಗ್ತಾ ಇದೆ ಅಂತ. PF ಗ್ರಾಚ್ಯುಟಿ ಮೊತ್ತವನ್ನ ಕೂಡ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದೆ. ಗ್ರಾಚ್ಯುಟಿ ನೀಡಬೇಕಾದ ಅವಧಿ 5 ವರ್ಷದಿಂದ 1 ವರ್ಷಕ್ಕೆ ಅದು ಇಳಿಕೆ ಆಗಿದೆ ಅಂತೆ. ಎಲ್ಲಾ ನೌಕರರಿಗೆ 7ನೇ ತಾರೀಕಿನ ಒಳಗಡೆ ಸಂಬಳ ನೀಡೋದು ಕೂಡ ಕಡ್ಡಾಯ ಆಗ್ತಾ ಇದೆ. ಮೊದಲಿದ್ದ ಪ್ರತಿ ತಿಂಗಳ 10ನೇ ತಾರೀಕಿನ ಗಡುವನ್ನ 7ಕ್ಕೆ ಇಳಿಕೆ ಮಾಡಿಬಿಟ್ಟಿದೆ ಸರ್ಕಾರ. 8 ಗಂಟೆಗಿಂತ ಹೆಚ್ಚು ಕಾಲ ಕೆಲಸ ಮಾಡಿದ್ರೆ ಡಬಲ್ ಸಂಬಳ ಕೊಡಬೇಕಂತೆ ನೋಡಿ ನೌಕರರಿಗೆ. ಈ ಹಿಂದೆ ರಾಜ್ಯಗಳ ವಿವೇಚನೆಗೆ ಕೇಂದ್ರವನ್ನ ಈ ನಿಯಮಗಳ ಬದಲಾವಣೆ ವಿಚಾರ ಆ ರಾಜ್ಯಗಳಿಗೆ ಬಿಟ್ಟಿದೆಯಂತೆ ಕೇಂದ್ರ ಸರ್ಕಾರ. ಕೇಂದ್ರದಿಂದ ನಿಯಮ ಬದಲಾವಣೆ ಆಗಿದೆ. ಈ ಹಿಂದೆ ದಿನಕ್ಕೆ 12 ಗಂಟೆ ಮತ್ತು ವಾರಕ್ಕೆ 60 ಗಂಟೆ ಕೆಲಸ ಮಾಡುವ ಅವಶ್ಯಕತೆ ಇತ್ತು. ಕೆಲಸ ಬಿಟ್ಟ ನೌಕರರ ಫುಲ್ ಮತ್ತು ಫೈನಲ್ ಸೆಟಲ್ಮೆಂಟ್ಗೂ ಕೂಡ ಗಡುವನ್ನ ನೀಡಲಾಗ್ತಾ ಇದೆ. ಕೆಲಸ ಬಿಟ್ಟ 2 ದಿನದೊಳಗಡೆ ಎಲ್ಲ ಫೈನಲ್ ಸೆಟಲ್ಮೆಂಟ್ಗಳ ಆಗ್ಬಿಡ್ಬೇಕಂತೆ ನೌಕರರಿಗೆ. ಹಿಂದೆ ಕೆಲಸ ಬಿಟ್ಟ 60 ದಿನದ ತನಕ ಕೂಡ ನೀವು ಸಂಬಳ ಇರಬಹುದು, ಅಲ್ಲೇನು ಸೆಟಲ್ಮೆಂಟ್ ಆಗಬೇಕಲ್ಲ ಕಂಪನಿಯಿಂದ, ಅದೆಲ್ಲ ಆಗೋದಕ್ಕೂ ಕೂಡ ಕಾಯಬೇಕಾಗಿತ್ತು. ಬಟ್ ಈಗ 2 ದಿನದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂತ ಕೇಂದ್ರ ಸರ್ಕಾರ ನೌಕರರಿಗೆ ರಿಲೀಫ್ ಕೊಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮಿಂದ. ದಿಲೀಪ್, ಕೇಂದ್ರ ಸರ್ಕಾರ ಹೊಸ ಆರ್ಥಿಕ ವರ್ಷ ಏಪ್ರಿಲ್ 1 ಮನೆ ಬಿಟ್ಟು ಆಚೆ ಬಂದ್ರೆ ಎಲ್ಲದರ ಬೆಲೆ ಏರಿಕೆ ಇದೆಯಪ್ಪ ಅಂತ ಜನ ಬೆಳಗ್ಗೆ ಅಂತೂ ಗುಣುಕ್ತಾ ಇದ್ರು. ಬಟ್ ಇದರ ಮಧ್ಯದಲ್ಲಿ ನೌಕರರಿಗೂ ಕೂಡ ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಏನೆಲ್ಲ ರಿಲೀಫ್ ಸಿಕ್ಕಿದೆ ಅಂತ. ಶ್ರುತಿ, ಏನೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೌಕರರು ಮಾತ್ರ ಅಲ್ಲ, ಸರ್ಕಾರಿ ವಲಯದ ನೌಕರರಿಗೂ ಕೂಡ ಅನುಕೂಲವಾಗೋ ರೀತಿಯಲ್ಲಿ ಹಲವು ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ಆ ಎಲ್ಲ ಬದಲಾವಣೆಗಳು ಇವತ್ತಿಂದ 1ನೇ ತಾರೀಕಿಂದ ಜಾರಿಗೆ ಬರ್ತಾ ಇದೆ. ಮೊದಲನೇದಾಗಿ ಹೇಳೋದಾದರೆ, ಈ ಒಂದು CTC ಏನಂದರೆ, ಯಾವುದೋ ಒಬ್ಬ ವ್ಯಕ್ತಿಗೆ 100 ರೂಪಾಯಿ ಸಂಬಳ ಬರ್ತಿದೆ ಅಂತ ಭಾವಿಸಿದ್ರೆ, ಆ 100 ರೂಪಾಯಲ್ಲಿ ಮೊದಲಿದ್ದಂಥ ಒಂದು ಈಗ ಸದ್ಯ ಇರೋಂಥ ಕಾನೂನು ಪ್ರಕಾರ 100 ರೂಪಾಯಿ 30 ರೂಪಾಯಿ ಮಾತ್ರ ಬೇಸಿಕ್ ಇರೋದು, ಅಂದರೆ ಮೂಲ ವೇತನ ಇರೋದು. ಈಗ ಆ ಮೂಲ ವೇತನವನ್ನು 100 ರೂಪಾಯಲ್ಲಿ 50 ರೂಪಾಯಿ ಕನಿಷ್ಠ ಮೂಲ ವೇತನನೇ ಇರಬೇಕು ಅಂತೇಳ್ಬಿಟ್ಟು ರೂಲ್ಸ್ ತರಲಾಗ್ತಿದೆ. ಮೊದಲೇನು ಮಾಡ್ತಿದ್ರು, 100 ರೂಪಾಯಲ್ಲಿ 30 ರೂಪಾಯಿ ಅಷ್ಟೇ ಮೂಲ ವೇತನ ಅಂತ ಕೊಡ್ತಿದ್ರು. ಇನ್ನು ಮಿಕ್ಕ ಹಣ HRA ಇರ್ಬೋದು, ಸ್ಪೆಷಲ್ ಅಲವೆನ್ಸ್ ಇರ್ಬೋದು, ಆ ರೀತಿ ವಿಂಗಡಣೆ ಆಗೋದು. ಇದೀಗ ಅದನ್ನು 50%ಗೆ ಏರಿಕೆ ಮಾಡಲಾಗಿದೆ. ಇದರಿಂದ ನೌಕರರಿಗೆ ಏನು ಲಾಭ ಅಂದರೆ, ಅವರ ಒಂದು PF ಹಣ ಏನಿರುತ್ತೆ, ಆ PF ಮೊತ್ತ ಹೆಚ್ಚಳ ಆಗುತ್ತೆ. ಯಾಕೆಂದರೆ ಬೇಸಿಕ್ ಮೇಲೆ 12% ಇರುತ್ತೆ PF. ಆ PF ಪರ್ಸೆಂಟೇಜ್ ಇವಾಗ PF ಮೊತ್ತ ಜಾಸ್ತಿ ಆಗುತ್ತೆ. ಜೊತೆಗೆ ಗ್ರಾಜ್ಯುಯಿಟಿ ಅಂದರೆ ನೌಕರರು ಕೆಲಸ ಬಿಡೋ ಟೈಮಲ್ಲಿ ಆ ಗ್ರಾಜ್ಯುಯಿಟಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಇನ್ನು ಗ್ರಾಜ್ಯುಯಿಟಿ ವಿಚಾರಕ್ಕೆ ಬರೋದಾದರೆ, ಒಟ್ಟು ಮೊದಲು ಇದ್ದಿದ್ದಂಥ ರೂಲ್ಸ್ ಪ್ರಕಾರ ಯಾವುದೇ ಒಂದು ಕಂಪ್ನಿನಲ್ಲಿ
ಕನಿಷ್ಠ 5 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿದರೆ ಮಾತ್ರ ಅವ್ರಿಗೆ ಗ್ರಾಜ್ಯುಯಿಟಿ ಹಣ ಕೊಡಬೇಕು ಅಂತ ನಿಯಮ ಇತ್ತು. ಆದರೆ ಈಗ ಆ 5 ವರ್ಷದ ಮಿತಿಯನ್ನು ಕೇವಲ 1 ವರ್ಷಕ್ಕೆ ಇಳಿಕೆ ಮಾಡಲಾಗಿದೆ. ಹಾಗಾಗಿ 1 ವರ್ಷ ಕೆಲಸ ಮಾಡಿದ್ರೆ ಸಾಕು ಅವ್ರಿಗೆ ಗ್ರಾಜ್ಯುಯಿಟಿ ಹಣ ಸಿಗುತ್ತೆ. ಅದು ಒಂದು ಪ್ರಮುಖ ನಿಯಮ ಅಂತ ಹೇಳ್ಬೋದು. ಇನ್ನು ಒಂದು ಸ್ಯಾಲ್ರಿ ಕ್ರೆಡಿಟ್ ಆಗೋ ಡೇಟು ಖಾಸಗಿ ವಲಯದ ನೌಕರರು ಇರ್ಬೋದು, ಸರ್ಕಾರಿ ವಲಯದ ನೌಕರರು ಮತ್ತು ನಿಗಮ ಮಂಡಳಿಗಳು ಅದೆಲ್ಲದಕ್ಕೂ ಯಾವಾಗಂದ್ರೆ ಅವಾಗಲೇ ಸ್ಯಾಲ್ರಿ ಆಗೋವಂಥ ಪದ್ಧತಿ ಇತ್ತು. ಜೊತೆಗೆ ಸರ್ಕಾರ ಏನೋ 10ನೇ ತಾರೀಕು ಅಂತ ನಿಗದಿ ಮಾಡಿತ್ತು ದಿನಾಂಕನ. ಆದರೆ ಆ ದಿನಾಂಕ ದಾಟಿ ಮುಂದಕ್ಕೆ ಹೋಗ್ತಿತ್ತು. ಆದರೆ ಈಗ ಸರ್ಕಾರ ಹೇಳ್ತಿರೋದು 7ನೇ ತಾರೀಕು ಒಳಗಡೆ ಮಸ್ಟ್ ಆ್ಯಂಡ್ ಶುಡ್ ಸ್ಯಾಲ್ರಿ ಆಗಿಬಿಡಬೇಕು ಅಂತ. ಈ ಮೂಲಕ ಇದೊಂದು ಉದ್ಯೋಗದಾತರಿಗೆ ಭಾರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತೊಂದು ಪ್ರಮುಖ ಅಂಶ ಏನಂದರೆ 8 ಗಂಟೆಗಿಂತ ಹೆಚ್ಚು ಕಾಲ ಕೆಲಸ ಮಾಡಿಸಿದ್ರೆ ಅವ್ರಿಗೆ ಡಬಲ್ ಸಂಬಳ ಕೊಡಬೇಕು ಅಂತೇಳಿ ಈ ಹಿಂದೆ ಈ ಒಂದು ನಿಯಮ ಏನಿತ್ತು ಅದನ್ನು ರಾಜ್ಯಗಳ ವಿವೇಚನೆಗೆ ಅಂತ ಬಿಟ್ಬಿಡ್ಲಾಗಿತ್ತು. ರಾಜ್ಯಗಳು ತಮ್ಮ ಇದು ಕಂಪನಿಗಳ ಮತ್ತು ತಮ್ಮ ಇಚ್ಛಾನುಸಾರ ಆ ರೀತಿಯಾದಂಥ ಬದಲಾವಣೆಗಳನ್ನ ಮಾಡ್ಕೊತಿತ್ತು. ಆದರೆ ಕೇಂದ್ರ ಸರ್ಕಾರ ಇವಾಗ ಮಧ್ಯಪ್ರವೇಶ ಮಾಡಿದೆ. ಜೊತೆಗೆ ಏನೊಂದು ಒಟ್ಟು ಇಡೀ ವಾರದ ಒಂದು ಕೆಲಸದ ಅವಧಿ ಇದೆಯಲ್ಲ ಅದನ್ನು ಗರಿಷ್ಠ 48 ಗಂಟೆ 48 ಅವರ್ಸ್ಗೆ ಸೀಮಿತ ಮಾಡಲಾಗಿದೆ. ಈ ಹಿಂದೆ ಅದು 60 ಗಂಟೆಗಳ ಕಾಲ ಇತ್ತು. ಅಂದರೆ ದಿನಕ್ಕೆ 12 ಗಂಟೆ ಕೆಲಸ ಮಾಡಿ 60 ಅವರು ಇಡೀ ವಾರ ಕೆಲಸ ಮಾಡೋದಿತ್ತು. ಇವಾಗ ಕೆಲಸದ ಅವಧಿಯನ್ನು ಕೂಡ ಸರ್ಕಾರ ಕಡಿಮೆ ಮಾಡಿದೆ. ಇವೆಲ್ಲದ್ರ ಜೊತೆಯಲ್ಲೇ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೆಲಸ ಬಿಡ್ತಾನೆ, ಯಾವುದೋ ಒಂದು ಕಂಪ್ನಿದು ಅದರಲ್ಲಿ ಖಾಸಗಿ ಕಂಪ್ನಿ ಕೆಲಸ ಬಿಟ್ಟಂಥ ಸಂದರ್ಭದಲ್ಲಿ 30 ರಿಂದ 60 ದಿನಗಳ ಕಾಲ ಆಗೋದು. ಅವ್ರದ್ದು ಯಾವಾಗ ಒಂದು ರಿಸೈನ್ ಮಾಡ್ತಾರೆ, ರಿಸೈನ್ ಮಾಡಿದ ನಂತರ ಅವ್ರದ್ದು ಸ್ಯಾಲ್ರಿ ಆಗ್ತಿರಲಿಲ್ಲ, ಅದು ಓಲ್ಡ್ ಆಗೋದು 30 ರಿಂದ 60 ದಿನಗಳ ನಂತರ ಕಂಪ್ಲೀಟ್ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟು ಜೊತೆ PF ಎಲ್ಲದೂ ಆಗೋದು. ಈಗ ಅದನ್ನು ಕೇವಲ 2 ವರ್ಕಿಂಗ್ ಡೇಸಲ್ಲಿ ಮಾಡಬೇಕು ಅಂತೇಳ್ಬಿಟ್ಟು ಸರ್ಕಾರ ಕಠಿಣವಾದ ನಿಯಮವನ್ನು ರೂಪಿಸಿದೆ. ಈ ಎಲ್ಲ ನಿಯಮಗಳ ಮೂಲಕ ಏನೊಂದು ಖಾಸಗಿ ಉದ್ಯೋಗದಾತರಿಗೆ, ಸರ್ಕಾರಿ ಉದ್ಯೋಗದಾತರು ಈಗಾಗಲೇ ತಕ್ಕಮಟ್ಟಿಗೆ ರಿಲೀಫ್ ಆಗಿದ್ದರು. ಖಾಸಗಿ ಉದ್ಯೋಗದಾತರಿಗೆ ಏನಿದೆ ಇದು ಭಾಳ ದೊಡ್ಡ ರಿಲೀಫ್ ಕೊಡುತ್ತೆ ಅಂತ ಹೇಳ್ಬೋದು. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.